ಮುತ್ತಪ್ಪ ರೈ ಪುತ್ರನಿಂದ ಮತ್ತೊಂದು ಮಹಾ ಎಡವಟ್ಟು. ಏನ್ ಎಡವಟ್ಟು ಮಾಡಿದ್ರು ಅಂಥದ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬೆಂಗಳೂರಿನಲ್ಲಿ ರಿಕ್ಕಿ ರೈ ಅಡ್ಡಾದಿಡ್ಡಿಯಾಗಿ ಕಾರು ಚಾಲನೆ. ಮುತ್ತಪ್ಪ ರೈ ಪುತ್ರ ಮತ್ತೊಂದು ಮಹಾ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಎಡವಟ್ಟುಗೆ ಅವರು ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ಅನ್ಸುತ್ತೆ. ಬೆಂಗಳೂರಿನಲ್ಲಿ ರಿಕ್ಕಿ ರೈ ಅಡ್ಡಾದಿಡ್ಡಿ ಕಾರ್ ಚಾಲನೆ ಮಾಡಿದ್ದಾರೆ. ಅದೃಷ್ಟವಶಾತ್ ಭಾರಿ ಅನಾಹುತ ತಪ್ಪಿದೆ. ಒಂದು ವೇಳೆ ಅನಾಹುತ ಆಗಿದ್ರೆ ಏನಾಗಬೇಕಿತ್ತು? ಜನನಿ ಬಿಡ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಕಾರು ಡ್ರಿಪ್ಪಿಂಗ್. ಪೊಲೀಸರಿಂದ ಲ್ಯಾಂಬೋರ್ಗಿನಿ ಕಾರನ್ನ ಸೀಸ್ ಮಾಡಲಾಗಿದೆ. ಲ್ಯಾಂಬೋರ್ಗಿನಿ ಕಾರು ಕಬ್ಬನ್ ಪಾರ್ಕ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ರಿಕ್ಕಿ ರೈಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಕಾರಿನ ದಾಖಲೆಗಳು ಯಾರ ಹೆಸರಿನಲ್ಲಿದೆ ಅಂತ ಪರಿಶೀಲನೆ ಮಾಡಿದ್ದಾರೆ. ಆರ್ಟಿಒಗೆ ಪತ್ರ ಬರೆದ ಕಬ್ಬನ್ ಪಾರ್ಕ್ ಪೊಲೀಸರು ರಿಕ್ಕಿ ರೈ ಡ್ರಿಪ್ಪಿಂಗ್ ಮಾಡಿರುವ ಬಗ್ಗೆ ಸಿಸಿಟಿವಿ ದೃಶ್ಯಾವಳಿಯನ್ನ ಪರಿಶೀಲನೆ ಕೂಡ ಮಾಡಲಾಗಿದೆ. ಈ ಮುತ್ತಪ್ಪ ರೈ ಪುತ್ರ ಮತ್ತೊಂದು ಮಹಾ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಅಡ್ಡಾದಿಡ್ಡಿಯಾಗಿ ಕಾರ್ ಚಾಲನೆ ಮಾಡೋರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ಬೇಕು. ರಸ್ತೆ ಏನೋ ನಾನು ಹೆಂಗ್ ಬೇಕಾದ್ರೂ ಓಡಿಸ್ಬೋದು, ನಾನು ಯಾರು ಕೂಡ ಪ್ರಶ್ನೆ ಮಾಡಲ್ಲ ಅನ್ನೋ ಮನೋಭಾವ ಅವರಿಗಿದೆ ಅನ್ಸುತ್ತೆ. ಒಂದು ವೇಳೆ ಯಾರಿಗಾದ್ರೂ ಅಲ್ಲಿ ಪ್ರಾಣಹಾನಿ ಆಗಿದ್ರೆ ಅದರ ಜವಾಬ್ದಾರಿನ ಯಾರು ಹೊರ್ತಾ ಇದ್ರು? ಪೊಲೀಸರು ಒಂದು ಕಠಿಣ ಕ್ರಮವನ್ನ ಜರುಗಿಸಲೇಬೇಕು. ಸದ್ಯಕ್ಕೆ ಆ ಒಂದು ಲ್ಯಾಂಬೋರ್ಗಿನಿ ಕಾರ್ ಏನಿದೆ, ಆ ಒಂದು ಕಾರನ್ನ ವಶಪಡಿಸಿಕೊಂಡಿದ್ದಾರೆ. ನೋಟಿಸ್ ಕೂಡ ಕೊಟ್ಟಿದ್ದಾರಂತೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಒಂದು ದೊಡ್ಡ ಪ್ರಮಾಣದ ಅನಾಹುತ ಆಗಿಲ್ಲ. ಒಂದು ವೇಳೆ ಅನಾಹುತ ಆಗಿದೆ ಏನ್ ಮಾಡ್ಬೇಕಾಗಿತ್ತು? ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಮುತ್ತಪ್ಪ ರೈ ಪುತ್ರ ಒಂದಲ್ಲ ಎರಡಲ್ಲ ಎಡವಟ್ಟು ಮಾಡ್ತಾನೆ ಇರ್ತಾರೆ. ಈಗ ಮತ್ತೊಂದು ಎಡವಟ್ಟನ್ನ ಮಾಡಿದ್ದಾರೆ. ಒಂದು ವೇಳೆ ಯಾರಿಗಾದ್ರೂ ಏನಾದ್ರೂ ಅನಾಹುತ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರೋಹನ್? ಸಾಹಿತ್ಯ ಏನು ಅಂತಂದ್ರೆ, ಇದು ಬೆಂಗಳೂರಿನ MG ರಸ್ತೆಯಲ್ಲಿ ಅನಿಲ್ ಕುಂಬ್ಳೆ ಸರ್ಕಲ್ ವೃತ್ತದ ಬಳಿ ಇರ್ತಕ್ಕಂಥ ನೆನ್ನೆ ಒಂದು ಬೆಳಗಿನ ಜಾವ ಒಂದು ಐಷಾರಾಮಿ ಕಾರ್ ಲ್ಯಾಂಬೋರ್ಗಿನಿಯಲ್ಲಿ ಒಂದು ಡ್ರಿಫ್ಟ್ ನಂತರ ಅಪಾಯಕಾರಿ ಚಾಲನೆ ಮಾಡಿ ಸಂಬಂಧಪಟ್ಟಂತೆ ಅಪರಿಚಿತವಾದ ಆ ಚಾಲಕನ ವಿರುದ್ಧ ಈಗ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸರ ಪ್ರಕರಣ ಕೂಡ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಲ್ಯಾಂಬೋರ್ಗಿನಿ ಏನು ಕಾರ್ ಇತ್ತಲ್ಲ, ಅನಿಲ್ ಕುಂಬ್ಳೆ ವೃತ್ತದ ಬಳಿ ರಾತ್ರಿ 2 ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಈಗಾಗಲೇ ಆ ಕಾರನ್ನ ವಶಕ್ಕೆ ಪಡೆಯೋದಕ್ಕೋಸ್ಕರ ಆ ಚಾಲಕ ಯಾರಂತ ಈಗ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯವರು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಏನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಕಾರ್ ಡ್ರಿಪ್ಪಿಂಗ್ ಮಾಡಿದ್ದಾರೆ ಎಂಬ ಈಗಾಗಲೇ ಅಂಶವು ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿ ರೈಗೆ ಈಗಾಗಲೇ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಈಗಾಗಲೇ ಎಲ್ಲ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಅಲ್ಲದೆ ಈ ಕಾರಿನ ಒಂದು ದಾಖಲೆಗಳನ್ನು ಯಾರ ಹೆಸರಲ್ಲಿದೆ ಎಂಬುದು ಈಗಾಗಲೇ ಪರಿಶೀಲನೆ ಮಾಡಿಕೆ RTOಗೆ ಈಗಾಗಲೇ ಪೊಲೀಸರು ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ರಿಕ್ಕಿ ರೈ ಮಾಡಿರುವಂತಹ ಬಗ್ಗೆ ಈಗ CCTV ದೃಶ್ಯಾವಳಿಗಳನ್ನು ಆಧರಿಸಿಕೊಂಡು ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಸಂಗ್ರಹ ಮಾಡ್ಕೊಂತಾರೆ ಎಲ್ಲ ದಾಖಲೆಗಳನ್ನ. ಅನಿಲ್ ಕುಂಬ್ಳೆ ಸರ್ಕಲ್ ಈ 2-3 ಬಾರಿ ಡ್ರಿಫ್ಟ್ ಮಾಡಲಾಗಿತ್ತು. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳು ಸಾಕಷ್ಟು ವೈರಲ್ ಆಗಿತ್ತು. ಇದು ಸಾರ್ವಜನಿಕರಿಗೆ ಒಂದು ಕೆಂಗಣಿಗೂ ಕೂಡ ಗುರಿಯಾಗಿತ್ತು. ಏನಾದ್ರೂ ಅಪಾಯ ಏನಾದ್ರೂ ಆಗಿದ್ರೆ ದೊಡ್ಡ ಮಟ್ಟಕ್ಕೆ ಈಗ ಅಪಾಯ ಆಗಿದೆ, ಒಂದು ದೊಡ್ಡ ತೊಂದರೆ ಅಂತ ಹೇಳ್ಬೋದು. ಇನ್ನು ನಗರದ ಒಂದು ಅನಿಲ್ ಕುಂಬ್ಳೆ ರಸ್ತೆಯಲ್ಲಿ ಅಂತ ಐಷಾರಾಮಿ ಕಾರ್ ತೆಗೆದುಕೊಂಡು ಬೇಕಾಬಿಟ್ಟಾಗಿ ಡ್ರಿಫ್ಟಿಂಗ್ ಮಾಡ್ತಾರೆ. ಇವರಿಗೆ ಕಾನೂನಿನ ಭಯವಿಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಯಾಕಂತಂದ್ರೆ ಸಾರ್ವಜನಿಕರ ರಸ್ತೆಯಲ್ಲಿ ನಡೆದು ಹೋಗುವಂತಹ ಒಂದು ಅಪಾಯಕಾರಿ ಚಾಲನೆ ಸ್ಥಳೀಯರಿಗೂ ಕೂಡ ಆತಂಕ ವ್ಯಕ್ತವಾಗ್ತಾ ಇದೆ. ಏನು ಈ ಘಟನೆ ನಡೆದ ಸ್ಥಳದಲ್ಲಿ ಏನು ಹಲವಾರು ಕಾರ್ಗಳು ಇದ್ದು ಅದು ಎಲ್ಲವೂ ಕೂಡ ಈಗ CCTVಗಳಲ್ಲಿ ಈಗಾಗಲೇ ದೃಶ್ಯಗಳು ಕಂಡು ಬಂದಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಅದನ್ನ ಈಗ ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಈಗಾಗಲೇ ಪರಿಗಣಿಸಿಕೊಂಡು ಏನು ಈ ವಿಡಿಯೋಗಳನ್ನು ಇಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದ ವಿಡಿಯೋ ಇಟ್ಕೊಂಡು ಅದನ್ನ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತ ಸೂಚನೆ ಅಂತ ಕೊಟ್ಟಿದ್ರು ಅಂತಾನೆ ಹೇಳ್ಬೋದು. ಸಾಹಿತ್ಯ ರೋಹನ್, ಈಗ ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಆದ್ರೆ ಯಾವಾಗ ವಿಚಾರಣೆಗೆ ಹಾಜರಾಗಬೇಕು ಅದೇನಾದ್ರು ತಿಳಿಸಿದ್ದಾರೆ? ಜೊತೆಗೆ ಈಗ ಯಾವಾಗ ಹೋಗಿ ಇವ್ರು ಕೂಡ ವಿಚಾರಣೆಯನ್ನು ಎದುರಿಸ್ತಾರೆ? ಈಗ ಸದ್ಯಕ್ಕೆ ಇರುವಂತಹ ಮನೆಯವರಿಗೆ ಬೆಳವಣಿಗೆ ಇರ್ಬೇಕಂತಂದ್ರೆ ಈ ಯಾರು ಅನ್ನುವಂಥದ್ದು ಗೊಂದಲ ಇತ್ತು. ಇವತ್ತಿನ ಬೆಳವಣಿಗೆ ಗಮನಿಸೋದಾದ್ರೆ ಈಗ ಮುತ್ತಪ್ಪ ರೈ ಅವರ ಪುತ್ರ ಅನ್ನೋದು ಈಗಾಗಲೇ CCTV ದೃಶ್ಯಾವಳಿಯನ್ನು ಆಧರಿಸಿಕೊಂಡು ಈಗಾಗಲೇ ಅದನ್ನ ಬೆಳಕಿಗೆ ಬಂದು ಈ ಪ್ರಕರಣಕ್ಕೆ ರಿಕ್ಕಿ ರೈ ಹೆಸರು ಕೂಡ ಈ ಅಂಶ ಇರೋ ಹಿನ್ನೆಲೆಯಲ್ಲಿ ಅವ್ರನ್ನ ವಿಚಾರಣೆಗೆ ಹಾಜರು ನೋಟಿಸ್ ಕೊಟ್ಟಿದೆ. ಅದು ಯಾವಾಗ ಬರ್ತಾರೆ, ಯಾವಾಗ ವಿಚಾರಣೆಯನ್ನು ಎದುರಿಸ್ತಾರೆ ಅನ್ನುವಂಥದ್ದು ಅಧಿಕೃತವಾಗಿ ಅಫಿಷಿಯಲ್ ಆಗಿ ಯಾವುದೇ ಮಾಹಿತಿಯನ್ನು ಕೂಡ ಇನ್ನೂ ಬಂದಿಲ್ಲ. ಯಾಕಂತಂದ್ರೆ ಕಾರ್ ಚಾಲನೆ ಮಾಡಿದ ಒಂದು ವ್ಯಕ್ತಿ ಈಗಾಗಲೇ ಗುರುತು ಪತ್ತೆ ಮಾಡಿ ಆ ಘಟನೆ ನಡೆದಂತ ಸಮಯಕ್ಕೆ ಅದನ್ನು ಆಧರಿಸಿ ಎಲ್ಲ ತಲೆಬಲೆಗಳನ್ನ CCTV ದೃಶ್ಯಾವಳಿಗಳನ್ನ ತೆಗೆದುಕೊಂಡು ಇವೆಲ್ಲವನ್ನು ನಿಖರ ಮಾಹಿತಿಯನ್ನು ಈಗಾಗಲೇ ಕಲೆ ಹಾಕ್ತಾ ಇದ್ದಾರೆ. ಇನ್ನು ವಿಚಾರಣೆಗೆ ಯಾವಾಗ ಹಾಜರಾಗ್ತಾರೆ, ಯಾವಾಗ ಬರ್ತಾರೆ ಅನ್ನುವಂತ ಮುಂದಿನ ಒಂದು ಬೆಳವಣಿಗೆಗೆ ಕಾದು ನೋಡ್ಬೇಕಿದೆ. ಸಾಹಿತ್ಯ ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.